ದ್ವೇಷದ ಕಾರಣದಿಂದನೇ ವಿಷ ಹಾಕಿದ? ದ್ವೇಷ ಕ್ಲಿಯರ್ ಕಟ್. ಇದು ಭಾಳ ದುರದೃಷ್ಟದ ಸಂಗತಿ ಅಂತ ಹೇಳಿದರೆ, ಇವತ್ತು ಜನರಲ್ಲಿ ಮಾಹಿತಿ ಕೊರತೆಯಿಂದಾಗಿ ವನ್ಯಜೀವಿಗಳ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನಾರ್ಹವಾಗಿದೆ ಮತ್ತು ಅತ್ಯಂತ ದುಃಖದ ಸಂಗತಿಯಾಗಿದೆ. ಹಿಂದೆ ನಾವು 5 ಹುಲಿ ಕಳೆದುಕೊಂಡಿದ್ದೇವೆ. ಈಗ ಮತ್ತೆ ಇತ್ತೀಚೆಗೆ 1ನೇ ತಾರೀಕಿಗೆ ಇನ್ನೊಂದು ಹುಲಿ ಹತ್ಯೆ ಆಗಿದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಹತ್ಯೆ ಆದ ತಕ್ಷಣ ನನ್ನ ಗಮನಕ್ಕೆ ಬಂದ ನಂತರ ನಾನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಅಲ್ಲಿ ಸ್ಪಾಟ್ಗೆ ಕಳಿಸಿ ಎಲ್ಲ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತೇನಿದು ದ್ವೇಷದಿಂದ ಕೂಡಿದಂಥ ಹತ್ಯೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈಗಾಗಲೇ ಸುಮಾರು 4 ಜನರನ್ನು ಬಂಧಿಸಲಾಗಿದೆ. ಇನ್ನೂ ಕೆಲವರು ಇವತ್ತು ತಲೆಮರೆಸಿಕೊಂಡಿದ್ದಾರೆ. ಇದಕ್ಕೆ ಆ ಹುಲಿ ಏನಾಗಿತ್ತು, ಸುಮಾರು 13 ವರ್ಷಗಳ ವಯಸ್ಸಾಗಿತ್ತು. ಅದಕ್ಕೆ ಹಂಟ್ ಮಾಡುವಂಥ ಒಂದು ಶಕ್ತಿ ಕಡಿಮೆ ಆಗಿತ್ತು. ಹೀಗಾಗಿ ಅದು ಹಂಟಿಂಗ್ಗೆ ಕ್ಯಾಟಲ್ ಮೇಲೆ ನಿರ್ಭರ ಆಗಿತ್ತು. ಅದು 30ನೇ ತಾರೀಕಿಗೆ ಕ್ಯಾಟಲ್ ಅಟ್ಯಾಕ್ ಮಾಡ್ತದೆ, ಕ್ಯಾಟಲ್ ಸತ್ತೋಗ್ತದೆ. ಅದಾದಮೇಲೆ ಆ ಕ್ಯಾಟಲ್ ಏನು ಅದರ ಓನರ್ ಏನಿದ್ದಾರೆ, ಓನರ್ಗೆ ಇದು ನನ್ನ ಒಂದು ಜಾನುವಾರು ಕೊಂದಿದೆ, ಇದಕ್ಕೆ ಪಾಠ ಕಲಿಸ್ಬೇಕು ಅಂತೇಳಿ ಅವರು ಕೆಲವ್ರ ಜೊತೆಯಲ್ಲಿ ಸೇರಿಕೊಂಡು ಸತ್ತ ಒಂದು ಕ್ಯಾಟಲ್ ಮೇಲೆ ಪಾಯ್ಸನ್ ಹಾಕ್ತಾನೆ. ಮರುದಿನ ಬಂದು ಆ ಹುಲಿ ಮತ್ತೆ ತಿನ್ಲಿಕ್ಕೆ ಬರುತ್ತಲ್ಲ, ಅರ್ಧ ತಿಂತದೆ, ಮತ್ತು ಮುಂದಿನ ದಿನ ನೆಕ್ಸ್ಟ್ ಡೇ ಬಂದದ್ದು ಗೊತ್ತಿರುತ್ತೆ ಅವರಿಗೆ, ಮತ್ತೆ ತಿನ್ನಲಿಕ್ಕೆ ಹೋಗುತ್ತೆ. ಪಾಯ್ಸನ್ ತಿಂದ ತಕ್ಷಣ ಬೇರೆ ಕಡೆ ಹೋಗಿ ಅದು ಅಲ್ಲೇ ಸತ್ತೋಗ್ಬಿಡುತ್ತೆ. ಹುಲಿ ಸತ್ತ ಮೇಲೆ ಅದನ್ನು ಕೆಲವು 3-4 ಜನ ಕೂತ್ಕೊಂಡು ಅದಕ್ಕೆ ಹೂಳಬೇಕು, ಹೂಳು ಏನಾದರೂ ಮುಚ್ಚಾಕಬೇಕು ಅಂತೇಳಿ ಏನೋ ಕಾರಣಕ್ಕಾಗಿ ಪ್ರಯತ್ನ ಮಾಡಿ ಅದನ್ನು 3 ಪೀಸ್ ಮಾಡ್ತಾರೆ. ಅದೆಲ್ಲ ಅಂಥ ಸಂದರ್ಭದಲ್ಲಿ ಒಬ್ಬ ನೋಡ್ತಾನೆ. ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಬರ್ತದೆ. ಮಾಹಿತಿ ಬಂದ ತಕ್ಷಣ ಕೇಸ್ ರಿಜಿಸ್ಟರ್ ಆಗ್ತದೆ. ನಮ್ಮ ಮಾಹಿತಿ ಬಂದ ಮೇಲೆ ತಂಡ ಹೋಗಿ ಎಲ್ಲವನ್ನು ಪರಿಶೀಲನೆ ಮಾಡಿ 4 ಜನರಿಗೆ ಬಂಧಿಸಲಾಗಿದೆ. ಮತ್ತು ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ನಾನು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ಮಾಡಿ ಈ ಎಲ್ಲ ನಮ್ಮ ಟೈಗರ್ ರಿಸರ್ವ್ಸ್ ಏನಿದೆ ಮತ್ತು ಅಭಯಾರಣ್ಯಗಳೇನಿದ್ದಾವೆ, ಎಲ್ಲೆಲ್ಲಿ ಹುಲಿಗಳಿದೆ, ಆನೆಗಳಿದೆ, ಮತ್ತೊಂದಿದೆ, ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಮತ್ತೊಂದು ಸಲ ಪರಾಮರ್ಶೆ ಮಾಡಿದ ಮೇಲೆ ಅರಣ್ಯವಾಸಿಗಳೇನು ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಹಾಡಿಗಳಿದ್ದಾವೆ, ಅವರ ಜಾನುವಾರುಗಳಿಗೂ ಒಂದು ವೇಳೆ ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟರೆ ಅವರಿಗೂ ಇವತ್ತು ಪರಿಹಾರ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಔಟ್ರೀಚ್ ಪ್ರೋಗ್ರಾಮ್ಸ್ ಅಂದರೆ ಸುತ್ತಮುತ್ತಲಿರುವಂಥ ಹಳ್ಳಿ ಜನ ಏನಿದ್ದಾರೆ ಅವರಿಗೆ ಅವರ ಸೌಲಭ್ಯಕ್ಕಾಗಿ ಅವ್ರಿಗೆ ಹೆಚ್ಚಿನ ಒಂದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅಥವಾ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೇನೂ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ನಾನು ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಮತ್ತು ಏನು ಕೆಲವೊಂದು ನಮ್ಮಲ್ಲಿ ಹುದ್ದೆಗಳು ಖಾಲಿ ಇದೆ, ಅವರಿಗೆ ತರಬೇತಿ ಕೊಡುವಂಥದ್ದು, ಮತ್ತು ಅವ್ರಿಗೇನು ಇವತ್ತು ಡ್ರೋನ್ ಕ್ಯಾಮ್ರಾಗಳು ವ್ಯವಸ್ಥೆ ಮಾಡುವಂಥದ್ದು, ಕ್ಯಾಮ್ರಾ ಟ್ರ್ಯಾಪ್ಸ್ ಕೊಡುವಂಥದ್ದು, ಇವೆಲ್ಲವೂ ಚರ್ಚೆ ಆಗಿ ಆದಷ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಇದಕ್ಕೆ ಅವಶ್ಯಕವಾದಂಥ ಅನುದಾನವನ್ನು ಮಂಜೂರಿ ಮಾಡಿಸಿಕೊಂಡು ಆದಷ್ಟು ಶೀಘ್ರದಲ್ಲಿ ಮುಂದೆ ಈ ರೀತಿ ಇಂಥ ಘಟನೆಗಳು ಆಗಬಾರ್ದು, ಮರುಕಳಿಸಬಾರ್ದು ಅನ್ನುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. 48 ತಾಸುಗಳಲ್ಲೇ 48 ಗಂಟೆಗಳಲ್ಲೇ ಅಪರಾಧಿಗಳನ್ನು ಬಂಧಿಸಿ ಮತ್ತು ಇದರ ಹಿಂದೆ ಯಾರಿದ್ದಾರೆ ಅವೆಲ್ಲವನ್ನೂ ಇವತ್ತು ತನಿಖೆ ಮಾಡಿ ನಮ್ಮ ಅಧಿಕಾರಿಗಳು ಇವತ್ತು ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಮುಂದೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಎಲ್ಲ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾಯಿದ್ದೇವೆ.